ಧರ್ಮಸ್ಥಳ ಷಡ್ಯಂತ್ರಕ್ಕೆ ಈಗ ಲಿಂಕ್ ನೋಡಿ ಹೆಂಗೆ ಸಿಗ್ತಾ ಇದೆ ಅಂತ ಪಬ್ಲಿಕ್ ಟಿವಿಗೆ ಜಯಂತ್ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನನಗೆ ಚಿನ್ನಯ್ಯನ ಪರಿಚಯ ಇದೆ, ಚಿನ್ನಯ್ಯನಿಗೆ ಬೆಂಗಳೂರು ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದೆ, ಅದೇ ಮನೆ ಮೇಲೆ ಈಗ SIT ರೇಡ್ ಆಗಿರೋದು. ತಲೆ ಬುರುಡೆಯನ್ನ ತಂದಿದ್ದು ಚಿನ್ನಯ್ಯನೇ, ಎಲ್ಲಿಂದ ತಂದ ಅಂತ ಗೊತ್ತಿಲ್ಲ, ತಂದಿದ್ದ ನಮ್ಮ ಮನೆಗೆ. ನಾನೇನು ಮಾಡಿದೆ, ಸತ್ಯ ಹೊರಗೆ ಬರಲಿ ಅಂತ ಆತನಿಗೆ ನೆರವು ಕೊಟ್ಟಿದ್ದೆ. ಆದರೆ ಈ ಪ್ರಕರಣ ಇಷ್ಟೊಂದು ದೊಡ್ಡದಾಗುತ್ತೆ ಅಂತ ನಾನು ಅಂದುಕೊಂಡೇ ಇರಲಿಲ್ಲ. ನಾನು ಷಡ್ಯಂತ್ರದ ಭಾಗಿಯಲ್ಲ, ಸತ್ಯ ಹೊರಬರಲಿ ಅಂತ ನಾನು ಪ್ರಯತ್ನ ಪಟ್ಟಿದ್ದು ಅಂತ ಈಗ ಜಯಂತ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ವಿಚಾರ ಹೇಳಿದ್ದಾರೆ. ಅದೇ ಈಗ ಮನೆಗೆ ಇವರು ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿದ್ದಾರಲ್ಲ ಸರ್? ಹೌದು. ಏನು ಸರ್, ಏನು ವಿಷಯ ಆಗಿರ್ಬೋದು? ಚಿನ್ನಯ್ಯನ ಕರ್ಕೊಂಡೋಗಿ ಉದ್ದೇಶ ಒಂದು ಏಪ್ರಿಲ್ ತಿಂಗಳು. ಏಪ್ರಿಲ್ ತಿಂಗಳಲ್ಲಿ ಅವ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಅವನ್ನ ಕರ್ಕೊಂಡು ಹೋಗಿದ್ದೆ ಮನೆಗೆ. ನಿಮ್ಮ ಮನೆಗೆ? ಹೌದು. ಏನು ವಿಷಯ ಅಂತ ಹೇಳಿದ್ರೆ, ಅವನಿಗೆ ವಕೀಲ ಮೀಟ್ ಮಾಡಬೇಕಿತ್ತು. ನಾವು ವಕೀಲ ಪರಿಚಯ ಇರಲಿಲ್ಲ, ಅದಕ್ಕೆ ನನ್ನ ಪರಿಚಯ ಮಾಡಿಸಿ ಕರ್ಕೊಂಡು ಹೋಗಿರೋದು. ಹೌದು. ಆಗ ಅವನಿಗೆ ಒಂದು 2 ದಿನ ಊಟ ಹಾಕಿದ್ದೀವಿ. ಈ ವಿಷಯಕ್ಕೆ ಅವ ಅಲ್ಲಿ ಇದ್ದದಕ್ಕೆ ಬಂದಿದ್ದಾರೆ, ಬಂದು ಅದ್ರ ಮಾಜರು ಮಾಡ್ತಾ ಇದ್ದಾರೆ ಸರ್. ನೀವು ಇದ್ದೀರಾ ಸರ್ ಅಲ್ಲಿ? ಇಲ್ಲ, ನಾನು ಸದ್ಯಕ್ಕೆ ಇಲ್ಲಿ SIT ಆಫೀಸ್ ಹತ್ರ ಇದ್ದೀನಿ. ಇಲ್ಲಿ ಬೆಳ್ತಂಗಡಿಯಲ್ಲಿ ಇದ್ದೀರಾ ಸರ್? ಹೌದು ಹೌದು ಹೌದು. ಮನೆಯವರು ಯಾರಿದ್ದಾರೆ ಸರ್? ಮನೆಯಲ್ಲಿ ಮಗ ಇದ್ದಾನೆ, ಮಗಳಿದ್ದಾಳೆ. ಮನೆಯವರು ಡ್ಯೂಟಿ ಹೋಗ್ತಾ ಇರ್ತಾರೆ. ಯಾರು ಬೇಕಾದ್ರೆ ಮನೆಯವ್ರನ್ನ ಕರೆಸ್ಬೋದು, ಏನು ಬೇಕಾದ್ರೆ ಕೇಳ್ಬೋದು. ತಮ್ಮ ಮಾಧ್ಯಮವರು ಇದ್ದಾರೆ, ಅಲ್ಲಿ ಮಕ್ಕಳಿಗೆ ಕೇಳ್ಬೋದು. ಏನಿದ್ರು ಹೋಗಿ ನೇರನ ಕೇಳಿ. ಅದೇ ಈಗ ಮನೆಗೆ ಇವರು ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿದ್ದಾರಲ್ಲ ಸರ್? ಹೌದು. ಏನು ಸರ್, ಏನು ವಿಷಯ ಆಗಿರ್ಬೋದು? ಚಿನ್ನಯ್ಯನ ಕರ್ಕೊಂಡೋಗಿ ಉದ್ದೇಶ ಒಂದು ಏಪ್ರಿಲ್ ತಿಂಗಳು. ಏಪ್ರಿಲ್ ತಿಂಗಳಲ್ಲಿ ಅವ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಅವನ್ನ ಕರ್ಕೊಂಡು ಹೋಗಿದ್ದೆ ಮನೆಗೆ. ನಿಮ್ಮ ಮನೆಗೆ? ಹೌದು. ಏನು ವಿಷಯ ಅಂತ ಹೇಳಿದ್ರೆ, ಅವನಿಗೆ ವಕೀಲ ಮೀಟ್ ಮಾಡಬೇಕಿತ್ತು. ನಾವು ವಕೀಲ ಪರಿಚಯ ಇರಲಿಲ್ಲ, ಅದಕ್ಕೆ ನನ್ನ ಪರಿಚಯ ಮಾಡಿಸಿ ಕರ್ಕೊಂಡು ಹೋಗಿರೋದು. ಹೌದು. ಆಗ ಅವನಿಗೆ ಒಂದು 2 ದಿನ ಊಟ ಹಾಕಿದ್ದೀವಿ. ಈ ವಿಷಯಕ್ಕೆ ಅವ ಅಲ್ಲಿ ಇದ್ದದಕ್ಕೆ ಬಂದಿದ್ದಾರೆ, ಬಂದು ಅದ್ರ ಮಾಜರು ಮಾಡ್ತಾ ಇದ್ದಾರೆ ಸರ್. ನೀವು ಇದ್ದೀರಾ ಸರ್ ಅಲ್ಲಿ? ಇಲ್ಲ, ನಾನು ಸದ್ಯಕ್ಕೆ ಇಲ್ಲಿ SIT ಆಫೀಸ್ ಹತ್ರ ಇದ್ದೀನಿ. ಇಲ್ಲಿ ಬೆಳ್ತಂಗಡಿಯಲ್ಲಿ ಇದ್ದೀರಾ ಸರ್? ಹೌದು ಹೌದು ಹೌದು. ಮನೆಯವರು ಯಾರಿದ್ದಾರೆ ಸರ್? ಮನೆಯಲ್ಲಿ ಮಗ ಇದ್ದಾನೆ, ಮಗಳಿದ್ದಾಳೆ. ಮನೆಯವರು ಡ್ಯೂಟಿ ಹೋಗ್ತಾ ಇರ್ತಾರೆ. ಯಾರು ಬೇಕಾದ್ರೆ ಮನೆಯವ್ರನ್ನ ಕರೆಸ್ಬೋದು, ಏನು ಬೇಕಾದ್ರೆ ಕೇಳ್ಬೋದು. ತಮ್ಮ ಮಾಧ್ಯಮವರು ಇದ್ದಾರೆ, ಅಲ್ಲಿ ಮಕ್ಕಳಿಗೆ ಕೇಳ್ಬೋದು. ಏನಿದ್ರು ಹೋಗಿ ನೇರನ ಕೇಳಿ. ಅದೇ ಈಗ ಓಕೆ, ಇದು ಆರಂಭಿಕ ವಿಚಾರ ಅವ್ರು ಹೇಳಿದ್ದು. ಅಂದರೆ ಒಂದು ಸರ್ತಿ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಬಂದಿದ್ದ ಆತ, ಎಲ್ಲಿಂದ ಬಂದಿದ್ದ ಅಂತ ಗೊತ್ತಿಲ್ಲ, ಬಂದಿದ್ದ, ನಾನು ನಮ್ಮ ಮನೆ ಕರ್ಕೊಂಡು ಹೋಗಿದ್ದೆ. ಒಂದಷ್ಟು ವಕೀಲರನ್ನ ಮೀಟ್ ಮಾಡಿಸ್ಬೇಕಾಗಿತ್ತು, ಪರಿಚಯ ಇರಲಿಲ್ಲ. ಹಾಗಾಗಿ ನನಗೆ ಏಪ್ರಿಲ್ ತಿಂಗಳಲ್ಲಿ ಆತನ ಮನೆಗೆ ಕರ್ಕೊಂಡೋಗಿ 2 ದಿನ ಊಟ ಹಾಕಿದ್ದೆ. ನಾನು ನಿಜ ನಮ್ಮನೇಲಿ ಇಟ್ಕೊಂಡಿದ್ದೆ, ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೆ ಅನ್ನೋ ಕಾರಣಕ್ಕೆ SIT ಅವರು ನಮ್ಮ ಮನೆಗೆ ಬಂದಿದ್ದಾರೆ. ಮನೆಯಲ್ಲಿ ಮಗ, ಮಗಳು, ಹೆಂಡತಿ ಎಲ್ಲ ಇದ್ದಾರೆ, ಯಾರನ್ನ ಏನು ಬೇಕಾದರೂ ಕೇಳಲಿ ಅಂತಂದ್ಬಿಟ್ಟು ವಿಚಾರವನ್ನು ಈಗ ಬಾಯಿ ಬಿಡ್ತಾ ಇದ್ದಾರೆ. ಇಷ್ಟೆಲ್ಲ ಇನ್ನೂ ಮಾತನಾಡಿದ್ದಾರೆ, ಇನ್ನೂ ಅನೇಕ ವಿಚಾರಗಳನ್ನ ಮಾತನಾಡಿದ್ದಾರೆ, ಡೆಲ್ಲಿಗೆ ಹೋಗಿದ್ದ ವಿಚಾರ ಎಲ್ಲ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಅವ್ರು ಹೇಳ್ತಾ ಇರೋ ಪ್ರಕಾರ ನಾನು ಷಡ್ಯಂತ್ರವನ್ನು ಮಾಡಿಲ್ಲ, ಆತ ಏನೋ ಬಂದ, ನೋಡಿ ಧರ್ಮಸ್ಥಳದಲ್ಲಿ ಹೀಗೀಗ ಆಗ್ತಾ ಇದೆ, ನಂಗೆ ಸ್ವಲ್ಪ ವಕೀಲರನ್ನ ಭೇಟಿ ಮಾಡಿಸ್ಕೊಡಿ, ನಂಗೆ ಕೆಲಸ ಆಗಬೇಕಿದೆ ಅಂತಂದ, ನಾನು ಭೇಟಿ ಮಾಡಿಸಿದೆ. ಬಟ್ ಷಡ್ಯಂತ್ರ ಮಾಡಿಲ್ಲ ಅನ್ನೋರು ಜಯಂತ್ ಅವರೇ ಹೋಗಿ SIT ಕಂಪ್ಲೇಂಟ್ ಬೇರೆ ಕೊಟ್ಟಿದ್ದಾರೆ. ಅಲ್ಲಿ ಮಕ್ಕಳಿಗೆ ಕೇಳ್ಬೋದು. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ನಾನು ಸುಖಪಾಲ್ ಸರ್, ಪಬ್ಲಿಕ್ ಟಿವಿದ ರಿಪೋರ್ಟ್ರು. ಹೇಳಿ ಸರ್. ಅದೇ ಆಗಲೇ ಒಮ್ಮೆ ಫೋನ್ ಮಾಡಿದೆ ಸರ್. ಹೌದು ಸರ್. ಅದೇ ಈಗ ಮನೆಗೆ ಇವರು ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿದ್ದಾರಲ್ಲ ಸರ್? ಹೌದು. ಏನು ಸರ್, ಏನು ವಿಷಯ ಆಗಿರ್ಬೋದು? ಚಿನ್ನಯ್ಯನ ಕರ್ಕೊಂಡೋಗಿ ಉದ್ದೇಶ ಒಂದು ಏಪ್ರಿಲ್ ತಿಂಗಳು. ಏಪ್ರಿಲ್ ತಿಂಗಳಲ್ಲಿ ಅವ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಅವನ್ನ ಕರ್ಕೊಂಡು ಹೋಗಿದ್ದೆ ಮನೆಗೆ. ನಿಮ್ಮ ಮನೆಗೆ? ಹೌದು. ಏನು ವಿಷಯ ಅಂತ ಹೇಳಿದ್ರೆ, ಅವನಿಗೆ ವಕೀಲ ಮೀಟ್ ಮಾಡಬೇಕಿತ್ತು. ನಾವು ವಕೀಲ ಪರಿಚಯ ಇರಲಿಲ್ಲ, ಅದಕ್ಕೆ ನನ್ನ ಪರಿಚಯ ಮಾಡಿಸಿ ಕರ್ಕೊಂಡು ಹೋಗಿರೋದು. ಹೌದು. ಆಗ ಅವನಿಗೆ ಒಂದು 2 ದಿನ ಊಟ ಹಾಕಿದ್ದೀವಿ. ಈ ವಿಷಯಕ್ಕೆ ಅವ ಅಲ್ಲಿ ಇದ್ದದಕ್ಕೆ ಬಂದಿದ್ದಾರೆ, ಬಂದು ಅದ್ರ ಮಾಜರು ಮಾಡ್ತಾ ಇದ್ದಾರೆ ಸರ್. ನೀವು ಇದ್ದೀರಾ ಸರ್ ಅಲ್ಲಿ? ಇಲ್ಲ, ನಾನು ಸದ್ಯಕ್ಕೆ ಇಲ್ಲಿ SIT ಆಫೀಸ್ ಹತ್ರ ಇದ್ದೀನಿ. ಇಲ್ಲಿ ಬೆಳ್ತಂಗಡಿಯಲ್ಲಿ ಇದ್ದೀರಾ ಸರ್? ಹೌದು ಹೌದು ಹೌದು. ಮನೆಯವರು ಯಾರಿದ್ದಾರೆ ಸರ್? ಮನೆಯಲ್ಲಿ ಮಗ ಇದ್ದಾನೆ, ಮಗಳಿದ್ದಾಳೆ. ಮನೆಯವರು ಡ್ಯೂಟಿ ಹೋಗ್ತಾ ಇರ್ತಾರೆ. ಯಾರು ಬೇಕಾದ್ರೆ ಮನೆಯವ್ರನ್ನ ಕರೆಸ್ಬೋದು, ಏನು ಬೇಕಾದ್ರೆ ಕೇಳ್ಬೋದು. ತಮ್ಮ ಮಾಧ್ಯಮವರು ಇದ್ದಾರೆ, ಅಲ್ಲಿ ಮಕ್ಕಳಿಗೆ ಕೇಳ್ಬೋದು.
ಏನಿದ್ರು ಹೋಗಿ ನೇರನ ಕೇಳಿ. ಈಗ ಚಿನ್ನಯ್ಯ ಯಾವತ್ತು ಅದೇ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಬಂದಾಗ ಏನಾದರೂ ತಗೊಂಡ್ಬಂದಿದ್ದಾರಾ ಈ ಯಾವ್ದಾ? ವಿಷಯಕ್ಕೆ ಈ ಇಲ್ಲ, ವಿಚಾರಕ್ಕೆ ಸಂಬಂಧಪಟ್ಟ? ಸ್ಟಾರ್ಟಿಂಗ್ 2 ಸರಿಯನ್ನ ಬರುವಾಗ ಏನು ತಂದಿಲ್ಲ. ಹಾಂ ಆ ನಂತರ 3ನೇ ಸಾರಿ ಡೆಲ್ಲಿ ಹೋಗ್ಬೇಕಿತ್ತು, ಹಾಂ ಆವತ್ತರ್ವ ತಂದ. ಹಾಗೇನು ತಂದಿದ್ರು ಸರ್? ಹೌದೇನೋ ಅಂತ ಕಟ್ಟಿ ತಂದಿದ್ದ. ಏನಂತ ಗೊತ್ತಿಲ್ಲ ನಿಮಗೆ? ಯಾವುದು ಇಲ್ಲ, ಕಟ್ಟು ಗೊತ್ತು ಯಾವುದಂತ. ಆಮೇಲೆ ಅಲ್ಲೇ ಇಟ್ಟು ಫೋಟೋ ಏನೋ ತೆಗೆದು ಕಳಿಸಿದೀವಿ. ಹಾಂ ಅಲ್ಲಿ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಇಟ್ಟಿದ್ರೆ ಅದನ್ನು? ಇಲ್ಲ, ಮನೆಯಲ್ಲಿ ಅಲ್ಲ, ಮನೆಯಲ್ಲಿ ಇಟ್ಟಿಲ್ಲ, ಹಾಂ ಹಾಂ ಬೇರೆ ಕಡೆ ಇಟ್ಟು ಅವನಿಗೆ ಏನೋ ಫೋಟೋ ತೆಗಿಬೇಕಿತ್ತು. ಅವ್ನು ನಿಲ್ಲಿಸ್ಬಿಟ್ಟು ಫೋಟೋ ತೆಗೆದು ಡೆಲ್ಲಿಗೆ ಏನೋ ವಕೀಲಿಗೆ ಕಳಿಸ್ಬೇಕಿತ್ತು, ಅದು ಕಳಿಸಿದ. ಆನಂತರ ಸುಪ್ರೀಂ ಕೋರ್ಟಿಗೆ ಏನೋ ಮುಚ್ಚಿದ ಲಕೋಟೆಯಲ್ಲಿ ಏನೋ ಕೊಡಬೇಕಿತ್ತು, ಅದು ಕೊಟ್ಟರು. ಆನಂತರ ಇಲ್ಲಿಂದ ಹೋಗಿರೋದು ಸುಪ್ರೀಂ ಕೋರ್ಟ್ಲಿಗೆ. ನಾವು ಹೆಲ್ಪ್ ಮಾಡಿದ್ದೀನಿ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ. ಮತ್ತು ಅವನ ಸೇಫ್ಟಿಗೋಸ್ಕರ ಅಲ್ಲಿ ವಕೀಲರು ಹೇಳಿದ್ರು ಅಲ್ಲ ರೂಮ್ ಮಾಡೋಣ. ನಾನು ಹೇಳಿದೆ ಬೇಡ, ನಾನು ಹಿಂಗೆ ಇದ್ದೀನಿ ಅಷ್ಟೇ, ಕರ್ಕೊಂಡು ಹೋಗ್ತೀನಿ ಅಂತ. ಹಂಗೆ ಮನೆಗೆ ನಾನು ಕರ್ಕೊಂಡು ಹೋಗಿರೋದು. ಹಾಂ ಸುಪ್ರೀಂ ಕೋರ್ಟಿಗೆ ಏನಾದರೂ ಇದನ್ನು ತಗೊಂಡು ಹೋಗಾಗ ಇದ್ರೆ ನೀವು ಇದ್ರ ಒಟ್ಟಿಗೆ ಅಥವಾ ಅದು ಹೌದು, post ಮಾಡಿ- ಇದೆ ಸರ್. ಹಾಂ ನೀವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೀರಾ ಅವ್ರ ಜೊತೆ? 100% ಇದ್ದೆ. ಹಾಂ ಹಾಂ ಅದಕ್ಕೆ ಇವಾಗ ನಾನು ನೋಡಿ, ನಮಗೆ ಇದರಲ್ಲಿ ಇಷ್ಟೊಂದು ದೊಡ್ಡ ವಿಷಯ ಗೊತ್ತಿರಲಿಲ್ಲ. ಆದರೆ ಸುಪ್ರೀಂ ಕೋರ್ಟಿಗೆ ಹೋದಕ್ಕೆ ನಾನು ಓಕೆ ಅಂತ ಹೇಳಿ ತಗೊಂಡು ಹೋದೆ. ಅದು ಇದ್ದ ವಿಷಯನೇ. ಇವಾಗ ಅದರಲ್ಲಿ ಏನೇ ತಪ್ಪು ಬಂದು ಯಾವುದು ಶಿಕ್ಷೆ ಉಂಟು ನಾನು ತಗೊಳ್ಳಿಕ್ಕೆ ರೆಡಿ ಇದ್ದೀನಿ. ಸರ್ ಆಗ ಏನಾದರೂ ಬುರುಡೆ ಏನಾದರೂ ತಗೊಂಡು ಹೋಗಿದ್ದೀರಾ ಸರ್? ಯಾವುದು? ಹೌದು, ತಗೊಂಡೋದ. ಹಾಂ ನೀವು ಅವರು ಒಟ್ಟಿಗೆ ತಗೊಂಡು ಹೋಗಿರೋದು? ಹೌದು. ಆ ಬುರುಡೆಯನ್ನು ಏನಾದರೂ ಮನೆಗೆ ತಂದಿದ್ರಾ ನಿಮ್ಮ ಬೆಂಗಳೂರಿನ ಮನೆಗೆ? ಯಾರಿಗೆ? ನಿಮ್ಮ ಬೆಂಗಳೂರಿನ ಮನೆಗೆ? ತಂದಿದ್ದ. ಹಾಂ ಹಾಂ ಕಟ್ಟ ತಂದಿದ್ದ. ಆ ನಂತರ ಅವು ಹೇಳಿದ್ರೆ ಒಂದು ಫೋಟೋ ತೆಗೆದು ಕಳಿಸ್ಬೇಕಂತ ಹೇಳಿದ್ರು. ಸರಿ ಅಂತ ಹೇಳಿ ಫೋಟೋನೇ ತೆಗೆದು ಕಳಿಸಿದೀವಿ ಸರ್. ಹಾಂ ನಿಮ್ಮಲ್ಲಿ ಅದನ್ನು ಓಪನ್ ಮಾಡಿ ಮನೆಯಲ್ಲಿ ಓಪನ್ ಮಾಡಿ ಇಟ್ಟು ಫೋಟೋ ತೆಗೆದಿದ್ದಾರೆ? ಹೌದು, ಮನೆಯಲ್ಲ, ಬೇರೆ ಕಡೆ. ಹಾಂ ಹಾಂ ಆ ಬಳಿಕ ಅದನ್ನು ಕಟ್ಟ ನಮ್ಮ ಮನೆಗೆ ತಂದಿದ್ರು ಡೈರೆಕ್ಟು? ಇಲ್ಲ, ಮತ್ತೆ ಸುಪ್ರೀಂ ಕೋರ್ಟಿಗೆ ತಗೊಂಡು ಹೋಗಿರೋದು. ಹಾಂ ಹಾಂ ಸುಪ್ರೀಂ ಕೋರ್ಟ್ ತಗೊಂಡು ಆಮೇಲೆ ತಿರುಗಿ ಅಲ್ಲಿಂದ ಇಲ್ಲಿ ಮಂಗಳೂರು ತಂದೆ, ಮತ್ತೆ ಇಲ್ಲಿ ಇಟ್ಟಿದ್ರು. ಹಾಂ ಹಾಂ ಆ ಕೆಲಸ ಮಾಡಿದ್ದೀನಿ. ಅದೆಲ್ಲ ಮಾಡೋ ಕೆಲಸ ಇಲ್ಲ, ಮಾಡೋ ಕೆಲಸನೂ ನೇರವಾಗಿ ಒಪ್ಕೊಳ್ತಾ ಇದ್ದೀನಿ. ಇದು ಮತ್ತೆ ಇನ್ನೊಂದು ವಿಷಯ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಈ ಶೆಡ್ಡಿ ಅಂತ ಹೇಳ್ತಾ ಇದಾರಲ್ಲ, ಬುರುಡೆ ಶೆಡ್ಡಿ, ಅದು ಮಾತ್ರ ಒಂದು ತೆಗಿ ಹಾಕಿ ಸತ್ಯಕ್ಕೋಸ್ಕರ ಮಾಡಿರೋ ಕೆಲಸ. ಆ ಸತ್ಯ ಹೊರಗೆ ಬಂದೇ ಬರುತ್ತೆ. ಶೆಡ್ಡಿ ಯಂತ್ರ 6 ತಿಂಗಳಿಂದ ಮನೆಯಲ್ಲಿ ಇದೇ ಕೆಲಸ ಮಾಡ್ತಾ ಇದ್ರು. ಈ ಮಾತೆಲ್ಲ ಯಾರು ಹೇಳಿಕ್ಕೆ ಹೋಗ್ಬೇಡಿ, ಸತ್ಯ ಬರಾಗಿ ಮಾತುಗಳನ್ನ ಹೇಳಿ ಅಷ್ಟೇ ವಿನಂತಿಸಿ, ಬೇರೆ ಏನು ಕೇಳ್ತಾ ಇಲ್ಲ. ಹಾಂ 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 ಓಕೆ ಓಕೆ. ಈಗ ಅವ್ರ ನಿಮ್ಮನ್ನ ಏನಾದರೂ ಇದಕ್ಕೆ ವಿಚಾರಣೆಗೆ ಕರೆದ್ರೆ ಸರ್ ನಿಮ್ಮನ್ನ? ಸರ್ ನಾನೀಗ SIT ಆಫೀಸ್ ಹತ್ರನೇ ಇದ್ದೀನಿ. ಇವಾಗ ಕರೆದ್ರು ನಾನು ಹೋಗ್ತಾ ಇದ್ದೀನಿ. ಹಾಂ ಹಾಂ ನಾನು ಸುಳ್ಳು ಹೇಳಕ್ಕಿಲ್ಲ, ಹಾಂ ಹೇಳು ಸತ್ಯನೇ ಹೇಳೋದು. ಹಾಂ 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 SIT ಇವತ್ತು ಕರೆದ್ರು ಹೋಗ್ತೀನಿ. ಅದು ಬೆಂಗಳೂರಿಗೆ ಬರೋದು ಇರಲ್ಲ, ಮಾಹಿತಿ ಇದ್ರೆ ಅಲ್ಲೇ ಇರ್ತದೆ ನಾನು. ಹಾಂ ಸರಿ ಸರ್. ಎಸ್ ಸರಿ ಓಕೆ ಥ್ಯಾಂಕ್ ಯು. ಸರಿ ಸರ್, ಓಕೆ ಬೈ. ಒಂದು ವಿಚಾರಗಳನ್ನು ಹೈಡ್ ಮಾಡುವ ಪ್ರಯತ್ನವನ್ನು ಮಾಡಿದ್ರು ಜಯಂತ್. ನಮ್ಮ ರಿಪೋರ್ಟರ್ ಮತ್ತೆ ಕೆದಕಿ ಕೇಳಿದಾಗ ಬಾಯ್ ಬಿಟ್ಟಿದ್ದಾರೆ. ಬಟ್ ಆರಂಭದಲ್ಲಿ ಚಿನ್ನಯ್ಯನ ಪರಿಚಯ ಹೇಗಾಯಿತು ಅಂತ ಹೇಳಿಲ್ಲ. ಯಾರು ಪರಿಚಯ ಮಾಡಿಸ್ಕೊಟ್ರು? ಈಗ ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಬಂದರೆ ಆತನನ್ನು ಕರ್ಕೊಂಡು ಮನೆಗೆ ಬಂದು 2 ದಿನ ಇಟ್ಕೋತಾರ? ಅಂದರೆ ಈತನಿಗೆ ಯಾರೋ ಇವರಿಬ್ಬರ ನಡುವೆ ಒಬ್ಬ ಕಾಮನ್ ಫ್ರೆಂಡ್ ಇರಬೇಕಲ್ಲ, ಚಿನ್ನಯ್ಯ ಮತ್ತು ಜಯಂತ್ ಮಧ್ಯದಲ್ಲಿ. ಅದು ಯಾರು? ಆತನ ಮಾರ್ಗದರ್ಶನದಂತೆ ಈತ ನಡ್ಕೊಂಡಿರೋದು ಜಯಂತ್. ಇಲ್ಲಾಂದ್ರೆ ಸುಮ್ಮನೆ ಮಾಡೋ ಕೆಲಸ ಎಲ್ಲ ಬಿಟ್ಬಿಟ್ಟು ಚಿನ್ನಯ್ಯನ ವಕೀಲರ ಹತ್ರ ಕರ್ಕೊಂಡು ಹೋಗೋದು, ಡೆಲ್ಲಿ ಕರ್ಕೊಂಡು ಹೋಗೋದು, ಸುಪ್ರೀಂ ಕೋರ್ಟ್ಗೆ ಹೋಗೋದು ಯಾರು ಮಾಡ್ತಾರೆ? ಅದಕ್ಕೆ ಉತ್ತರ ಕೊಡಲೇ ಇಲ್ಲ.